ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಇವರು ಮೂಲತಃ IT ಉದ್ಯೋಗಿ, ರಂಗಭೂಮಿ ಕಲಾವಿದ ಕೂಡ ಹೌದು. ಇದೀಗ ವಿಕಲ್ಪ ಅನ್ನೋ ಒಂದು ಅದ್ಭುತವಾದ ಸಿನಿಮಾವನ್ನು ತೆರೆಗೆ ತರೋದಕ್ಕೆ ದೊಡ್ಡ ಪ್ರಯತ್ನವನ್ನೇ ಮಾಡ್ತಾ ಇದ್ದಾರೆ. ಈಗಾಗಲೇ ಶಿವಮೊಗ್ಗ ಮತ್ತು ಕುಂದಾಪುರದಲ್ಲಿ ಪ್ರೀಮಿಯರ್ ಶೋ ಆಗಿದೆ ವಿಕಲ್ಪ ಸಿನಿಮಾದು. ಭರ್ಜರಿಯಾಗಿ ಜನ ಇದನ್ನು ಇಷ್ಟಪಟ್ಟಿದ್ದಾರೆ, ಒಪ್ಪಿದ್ದಾರೆ, ಅಪ್ಪಿದ್ದಾರೆ. ನನ್ನ ಜೊತೆ ಇವತ್ತು ಪೃಥ್ವಿರಾಜ್ ಪಾಟೀಲ್ ಅವರಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ವಿಕಲ್ಪ ಸಿನಿಮಾದ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನು ಕೇಳಿ ತಿಳ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್ ನಮಸ್ತೆ, ಸ್ವಾಗತ. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ಎಕ್ಸೈಟ್ಮೆಂಟ್ ಇದೆ, ನರ್ವಸ್ನೆಸ್ ಇದೆ, ನಿದ್ದೆ ಇಲ್ಲ. ಇದೊಂದು ವಿಭಿನ್ನ ಮತ್ತು ವಿಶೇಷವಾದ ಸಿನಿಮಾ ಅಂತಲೇ ಹೇಳಬಹುದು. PTSD ಅದನ್ನು ಡೀಟೇಲಾಗಿ ನೀವೇ ಹೇಳಬೇಕು ನಮಗೆ. ಅದನ್ನು ಆ ಒಂದು ಎಳೆಯನ್ನು ಇಟ್ಕೊಂಡು ಆ ಮೂಲಕ ರಂಜಿಸೋದಕ್ಕೆ ಬರ್ತಾ ಇದ್ದೀರಾ. ಸೊ ನಿಮ್ಮ ಮೊದಲ ರಿಯಾಕ್ಷನ್? ಮೊದಲನೇದಾಗಿ ಒಬ್ಬ ಕಲಾವಿದನಿಗೆ ಚಪ್ಪಾಳೆ ತುಂಬ ಮುಖ್ಯ ಆಗುತ್ತೆ. ನಾವು ನರ್ವಸ್ನೆಸ್ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀವಿ. ಯಾಕಂದರೆ ಶಿವಮೊಗ್ಗ, ನೀವು ಹೇಳಿದಾಗೆ ಶಿವಮೊಗ್ಗ ಕುಂದಾಪುರ ಶೋ ಮಾಡಿದ್ವಿ. ರೆಸ್ಪಾನ್ಸ್ ವಾಸ್ ಎಕ್ಸೆಪ್ಷನಲ್. ಅಂದರೆ ನಮ್ಮ ಕಾಮಿಡಿಗೆ, ಎಮೋಷನ್ಗೆ, ನಮ್ಮ ಪ್ರತಿಯೊಂದು ಭಾವನೆಗೂ ಚೆನ್ನಾಗಿ ರೆಸಿಪ್ರೊಕೇಟ್ ಮಾಡಿದ್ರು ಜನ. ಮತ್ತು ವಿಕಲ್ಪ ಅಂದರೆ ಸತ್ಯ ಮತ್ತು ಕಲ್ಪನೆಗಳ ಮಧ್ಯದ ಸ್ಥಿತಿ ಅಂತ. ಸ್ವಲ್ಪ ಮೆಡಿಕಲ್ ಸಬ್ಜೆಕ್ಟ್ ಅನಿಸಿದ್ರು ಕೂಡ ಒಂದು ತಿಳಿ ಹಾಸ್ಯದ ಜೊತೆಗೆ ಮತ್ತು ಹೆವಿ ಸಬ್ಜೆಕ್ಟನ್ನು ತುಂಬ ಲೈಟಾಗಿ ಪ್ರೆಸೆಂಟ್ ಮಾಡೋ ಪ್ರಯತ್ನವನ್ನು ಮಾಡಿದ್ದೀವಿ. ಮತ್ತು ಇಟ್ಸ್ ಅ ಹೋಲ್ಡ್ ಆ್ಯಂಡ್ ರಿಲೀಸ್ ಸ್ಕ್ರೀನ್ ಪ್ಲೇ. ಪ್ರತಿ 12 ನಿಮಿಷಕ್ಕೆ ನಿಮಗೊಂದು ಸೀಟ್ ಎಡ್ಜಿಗೆ ಕೂರಿಸಿ ಮತ್ತೆ ರಿಲೀಫ್ ಮಾಡುತ್ತೆ, ಮತ್ತೆ ಎಡ್ಜಿಗೆ ಕೂರಿಸುತ್ತೆ. ತುಂಬ ಕುತೂಹಲಕಾರಿಯಾದಂತಹ ಸ್ಕ್ರೀನ್ ಪ್ಲೇ ಆಗಿರೋದ್ರಿಂದ ಜನರು ತುಂಬ ಅಟೆಂಟಿವ್ ಆಗಿ ನೋಡ್ತಾಯಿದ್ರು. ಸೊ ಎಸ್, ಇನಿಷಿಯಲ್ ರೆಸ್ಪಾನ್ಸ್ ತುಂಬ ಪಾಸಿಟಿವ್ ಆಗಿದೆ. ಫಿಂಗರ್ಸ್ ಕ್ರಾಸ್, ನೋಡೋಣ ರಾಜ್ಯ ಹೇಗೆ ಎಕ್ಸೆಪ್ಟ್ ಮಾಡುತ್ತೆ ಅಂತ. ಈ ಥಾಟ್ ಅಂದರೆ ಜನವರಿ 30ಕ್ಕೆ ವಿಕಲ್ಪ ಸಿನಿಮಾ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾ ಇದೆ. ಈ ಥಾಟ್ ನಮಗೆ ಇದನ್ನು ಸಿನಿಮಾ ಮಾಡಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು ಅಂತ ಹೇಳಿ? ನನಗೆ ಮೊದಲಿಂದನೂ ಸ್ವಲ್ಪ ಹ್ಯೂಮನ್ ಸೈಕಾಲಜಿ, ಪರ್ಸೀವ್ಡ್ ರಿಯಾಲಿಟಿ ತುಂಬ ಯಾವಾಗಲೂ ಇಂಟ್ರೆಸ್ಟ್. ಈಗ ನಾವು ಸತ್ಯ ಅಂದ್ಕೊಂಡಿರೋದು ನಮ್ಮ ಕಣ್ಣಿಗೆ ಕಾಣೋ ಸತ್ಯಗಳಷ್ಟೇ. ಈಗ ಒಂದು ರೂಮಲ್ಲಿ ಲೈಟ್ ಇದ್ದರೆ ನನಗೆ ಏನೇನೋ ಕಾಣುತ್ತೆ, ಲೈಟ್ ಆಫ್ ಆದರೆ ಏನೂ ಕಾಣಲ್ಲ. ಅದರ ಅರ್ಥ ಇನ್ನೊಂದು ಯಾವುದೋ ಪ್ರಾಣಿ ಕಾಣಲ್ಲ ಅಂತಲ್ಲ. ಸೊ ಹಾಗೆ ಇದೆಲ್ಲ ನಮ್ಮ ಕಣ್ಣಿಗೆ ಕಾಣುವ ಸತ್ಯಗಳನ್ನು ನಾವು ಸತ್ಯ ಅಂತ ಅಂದ್ಕೊಂಡಿರ್ತೀವಿ. ಸಪೋಸ್ ಒಬ್ಬ ವ್ಯಕ್ತಿಗೆ ಸತ್ಯ ಮತ್ತು ಕಲ್ಪನೆಗಳ ಮಧ್ಯದ ಸ್ಥಿತಿಯ ಒಂದು ಕನೆಕ್ಷನ್ ಕಟ್ಟಾಗ್ಬಿಟ್ರೆ ಮಧ್ಯದಲ್ಲಿ ಸಿಗಾಕೊಂಡು ಒದ್ದಾಡೋ ಪರಿಸ್ಥಿತಿ ಹೇಗಿರುತ್ತೆ ಅಂತ. ಸೊ ಆ ಥರದ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಇಟ್ಕೊಂಡು ನಾನು ಸ್ವಲ್ಪ ಐ ವಾಸ್ ಆಲ್ವೇಸ್ ಸ್ಟಡಿಂಗ್. ಬಟ್ ಇದನ್ನು ಒಂದು ಸಿನಿಮಾ ಸ್ವರೂಪಕ್ಕೆ ತರಬೇಕು ಅಂದಾಗ ಸ್ವಲ್ಪ ವರ್ಕ್ ಮಾಡಿ ಅದನ್ನು ಸ್ಟಾರ್ಟ್ ಮಾಡಿದ್ವಿ. ಆಲ್ರೆಡಿ ನೀವು ಹೇಳಿದಾಗೆ ಶಿವಮೊಗ್ಗ ಮತ್ತು ಕುಂದಾಪುರದಲ್ಲಿ ಜನ ಸಂಭ್ರಮಿಸಿದ್ದಾರೆ ಸಿನಿಮಾ ನೋಡಿ. ಅವರು ನಗುವಾಗ ಅಥವಾ ಅವರ ರಿಯಾಕ್ಷನ್ ನೋಡುವಾಗ ನಿಮಗೆ ಯಾವ ಥರ ಫೀಲ್ ಆಯಿತು? ಉಳಿದವರು ನೋಡಿದವರು ಯಾವ ರೀತಿ ಇದನ್ನು ಸ್ವೀಕರಿಸಬಹುದು ಅಂತ ನಿಮ್ಮ ತಲೆಗೆ ಬಂತು ಅಂತ ಹೇಳಿ? ಒಂದು ಅಂದರೆ ತುಂಬ ಸಹೃದಯಿ ಜನ ಕುಂದಾಪುರದವರು ಮತ್ತು ಶಿವಮೊಗ್ಗದವರು ಮತ್ತು ಮಲೆನಾಡು ಮತ್ತು ಕರಾವಳಿ ಭಾಗ ಅಂದರೆ ಸ್ವಲ್ಪ ಎಜುಕೇಟೆಡ್, ಒಂದು ಕ್ಲಾಸ್ ಆಡಿಯನ್ಸ್ ಅಂತ ನಾವೇನು ಹೇಳ್ತೀವಿ. ಅವರು ಅದನ್ನು ತುಂಬ ಓಪನ್ ಆರ್ಮ್ಸಿಂದ ಒಪ್ಕೊಂಡಿದ್ದಾರೆ. ಅವ್ರನ್ನ ಕನ್ವಿನ್ಸ್ ಮಾಡೋದು ಸ್ವಲ್ಪ ಕಷ್ಟ. ಯಾಕಂದರೆ ನಿಮ್ಮ ಸಿನಿಮಾದಲ್ಲಿ ಸತ್ವ ಇದ್ರೇ ಅಥವಾ ಅದರಲ್ಲಿ ಒಂದು ಡೆಪ್ತ್ ಇದ್ರೇ ಅವರು ಒಪ್ಕೊಳ್ಳೋದಕ್ಕೆ ಸಾಧ್ಯ. ಅವರು ನಗುವಾಗ ನಾವು ಖುಷಿಯಾಗಿ ನಕ್ವಿ, ಅವ್ರು ಅಳುವಾಗ ನಾವು ಹತ್ವಿ. ಇಟ್ ವಾಸ್ ಅ ವೆರಿ ಎಮೋಷನಲ್ ಎಕ್ಸ್ಪೀರಿಯನ್ಸ್. ಕುಂದಾಪುರದಲ್ಲಿ, ಶಿವಮೊಗ್ಗದಲ್ಲಿ ನಾವು ಹೋಗಿ ಸ್ಟೇಜ್ ಮೇಲೆ ನಿಂತಾಗ ಅವರ ರೆಸ್ಪಾನ್ಸ್, ತುಂಬ ಜನ ತುಂಬ ಖುಷಿಯಾಗಿ ಮಾತಾಡಿದ್ರು, ತುಂಬ ಆತ್ಮೀಯತೆಯಿಂದ ಮಾತಾಡಿದ್ರು, ತುಂಬ ಜನ ಹಗ್ ಮಾಡಿದ್ರು, ವೆಯ್ಟ್ ಮಾಡ್ಕೊಂಡು ಹಗ್ ಮಾಡಿದ್ರು. ಸೊ ಇಟ್ ವಾಸ್ ಓವರ್ವೆಲ್ಮಿಂಗ್. ನಾವು ಎಲ್ಲರೂ ಭಾವುಕರಾದ್ವಿ. ನಾನು ಮೂಲತಃ ರಂಗಭೂಮಿ, 6ನೇ ಕ್ಲಾಸಿಂದ ಮೈಸೂರಲ್ಲಿ ಒಂದು ಹವ್ಯಾಸಿ ರಂಗಭೂಮಿಯನ್ನು ನನ್ನೊಂದು ಹವ್ಯಾಸವಾಗಿ ತಗೊಳ್ಳೋ ಅವಕಾಶ ಸಿಕ್ಕಿತ್ತು. 13-14 ವರ್ಷ ರಂಗಭೂಮಿಯಲ್ಲಿದ್ದೆ. ಇಂಜಿನಿಯರಿಂಗ್ ಆದಮೇಲೆ ಹೊಟ್ಟೆ ಹವ್ಯಾಸದ ಮಧ್ಯದಲ್ಲಿ ಹೊಟ್ಟೆ ಗೆಲ್ತು, ಹವ್ಯಾಸ ಹಿಂದೆ ಉಳಿತು. ಸೊ ಕೋವಿಡ್ ಆದಮೇಲೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳಲ್ಲಾಗಿ ಆಲ್ಮೋಸ್ಟ್ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಆದಮೇಲೆ ಜೀವನದಲ್ಲಿ ಕೆಲವೊಂದು ಉಳ್ಕೊಂಡಿರೋ ಸತ್ಯಗಳನ್ನು ಅನುಭವಿಸಬೇಕು ಅಂತ ಹೇಳಿ ಮತ್ತೆ ಈ ಜರ್ನಿಗೆ ವಾಪಸ್ ಬಂದು ಕಂಟಿನ್ಯೂಯಿಂಗ್ ಟು ಬಿ ಇನ್ IT. ಫಿಲ್ಮ್ ಮೇಕಿಂಗ್ ಇಸ್ ಅ ಹಾಬಿ. ನಮ್ಮ ತಾರಾ ಬಳಗದಲ್ಲಿ ನನ್ನ ಕೋ ಆ್ಯಕ್ಟರ್ಸ್ ಆಗಿ ನಾಗಶ್ರೀ ಹೆಬ್ಬಾರ್ ಅವರು ವರ್ಕ್ ಮಾಡಿದ್ದಾರೆ. ಪ್ರೊಡ್ಯೂಸರ್ ನಮ್ಮ ಇಂದಿರಾ ಶಿವಸ್ವಾಮಿ ಅವರು, ಮತ್ತು ಹರಿಣಿ ಶ್ರೀಕಾಂತ್ ಮ್ಯಾಮ್ ಸೈಕ್ಯಾಟ್ರಿಸ್ಟ್ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ತುಂಬ ವಿಶೇಷವಾದ ಪಾತ್ರ ಅದು. ಸೈಕ್ಯಾಟ್ರಿಸ್ಟ್ ಅಂದರೆ ಅವರಿಗೆ ಕರುಣೆ ಇರುತ್ತೆ, ಪ್ರೀತಿ ಇರಲ್ಲ. ಸೊ ಆ ಕರುಣೆ ಪ್ರೀತಿಯ ಮಧ್ಯದ ಸ್ಥಿತಿಯನ್ನು ಅವರು ಅಚೀವ್ ಮಾಡಬೇಕು. ತುಂಬ ಸುಂದರವಾಗಿ ನಟಿಸಿದ್ದಾರೆ. ಸಂಧ್ಯಾ ವಿನಾಯಕ್ ಅವರು ನಟಿಸಿದ್ದಾರೆ. ಒಡ್ಡಿನಗದ್ದೆ ಗಣಪತಿ ಹೆಗಡೆ ಅವರು ಬೊಮ್ಮ ಅನ್ನೋ ಪಾತ್ರದಲ್ಲಿ ನಟಿಸಿದ್ದಾರೆ. ಮತ್ತು ನನಗೆ ಬೆನ್ನುಲುಬಾಗಿ ನನ್ನ ಅಸೋಸಿಯೇಟ್ ಡೈರೆಕ್ಟರ್ ಮಿಥುನ್ ತೀರ್ಥಹಳ್ಳಿ ಅವರು ಇದ್ದಾರೆ. ಅಭಿರಾಮ್ ಗೌಡ ಅವರು ಛಾಯಾಗ್ರಹಣ, ಸಂವತ್ಸರ ಔಟ್ ಆಫ್ ದ ವರ್ಲ್ಡ್ ಮ್ಯೂಸಿಕ್ ಮಾಡಿದ್ದಾರೆ. ಅದು ನೀವು ಕೇಳಿದ್ರೆ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಟು ಮೇಂಟೈನ್ ದ ಕ್ಲಾಸ್ ನಾವು 2 ಇಂಗ್ಲೀಷ್ ಸಾಂಗನ್ನು ಕೂಡ ಬಳಸ್ಕೊಂಡಿದ್ದೀವಿ, ಅಂದರೆ ಇದು ಕಂಪೋಸ್ ಮಾಡಿದ್ದೀವಿ. ಸೊ ಹಾಗಾಗಿ ಓವರಾಲ್ ಒಂದು ಕ್ಲಾಸ್ ಆಗಿ ಒಂದು ಫ್ಯಾಮಿಲಿ ಆಡಿಯನ್ಸ್ಗೆ ರೀಚ್ ಆಗೋ ರೀತಿ ಒಂದು ಕುತೂಹಲಕಾರಿ ಚಿತ್ರಕಥೆಯೊಂದಿಗೆ ಇದು ಬರ್ತಾ ಇದೆ.
ಶೂಟಿಂಗ್ ಇಂಡಿಯಾದಲ್ಲಿ 47, ಇಟ್ಸ್ ಅ ಟ್ರಾವೆಲ್ ಸಿನಿಮಾ, ಸೊ 47 ಲೊಕೇಶನಲ್ಲಿ ಶೂಟ್ ಮಾಡಿದ್ದೀವಿ ಇಂಡಿಯಾದಲ್ಲಿ. ಆಲ್ಮೋಸ್ಟ್ ಎಂಟೈರ್ ಸೌತ್ ಇಂಡಿಯನ್ ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡನ್ನು ಕವರ್ ಮಾಡಿದ್ದೀವಿ. ಕುಂದಾಪುರ, ಯಲ್ಲಾಪುರ, ಶಿವಮೊಗ್ಗ, ಸಾಗರ, ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ, ಈ ಥರದ ಮತ್ತು ಬೈಂದೂರು. ನಮ್ಮ ಶುರುವಾಗಿದ್ದೇ ಬೈಂದೂರಿಂದ ಆ್ಯಕ್ಚುಲಿ. ನಿನ್ನೆ ಬೈಂದೂರು ಉತ್ಸವದಲ್ಲೂ ಕೂಡ ಇದ್ವಿ, ಮರವಂತೆಯಿಂದ. ಹಾಗೆ ಔಟ್ ಆಫ್ ಇಂಡಿಯಾನೂ ಶೂಟ್ ಮಾಡಿದ್ದೀವಿ. ಕೆಲವೊಂದು ಸಿಚುವೇಶನ್ಸ್ಗೆ ಸಿಂಗಪೂರ್ ಮತ್ತು ಆಮ್ಸ್ಟರ್ಡ್ಯಾಮ್, ನೆದರ್ಲ್ಯಾಂಡ್ಸ್ ಅಲ್ಲೂ ಶೂಟ್ ಮಾಡಿದ್ದೀವಿ. ಸೊ ಓವರಾಲ್ 47. ನನಗೆ ಇಬ್ಬರು ಮುಖ್ಯವಾದ ಸ್ಫೂರ್ತಿ. ಒಂದು ನನ್ನ ಗುರುಗಳಾದ ಬಿ ವಿ ಕಾರಂತಜ್ಜನವರು, ಅಂದರೆ ಅವರಿಂದನೇ ನಮಗೆ ರಂಗಪ್ರವೇಶ ಆಗಿದ್ದು. ಇನ್ನೊಂದು ತುಂಬ ಚಿತ್ರವನ್ನು ಒಂದು ಫೋಟೋಗ್ರಫಿ ರೀತಿ ಕಥೆಯನ್ನು ಬರೆದವರು ಅಂದರೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಸರ್. ಸೊ ಅವರು ಅತ್ಯದ್ಭುತವಾಗಿ ನಮಗೆ ಫೌಂಡೇಶನ್ನ ಹಾಕ್ಕೊಟ್ರು. ಒಂದು ಕಥೆಯನ್ನು ಹೇಗೆ ಕಣ್ಣಿಗೆ ಕಟ್ಟುವಂತ ಹೇಗೆ ಹೇಳಬೇಕು ಅಂತ, ಮತ್ತು ಸಂಗೀತವನ್ನು ಹೇಗೆ ಬಳಸ್ಕೋಬೇಕು ಅನ್ನೋದು ಕಾರಂತಜ್ಜನ ತರಬೇತಿ. ಅದ್ರ ಜೊತೆಗೆ ಈಗ ಪ್ರಸ್ತುತ ಫಿಲ್ಮ್ ಮೇಕರ್ಸಲ್ಲಿ ನೀವು ತುಂಬ ಅತ್ಯದ್ಭುತ ಫಿಲ್ಮ್ ಮೇಕರ್ಸ್ ಇದ್ದಾರೆ. ಇಫ್ ಯು ಲುಕ್ ಎಟ್ ಫಾರಿನ್ ಫಿಲ್ಮ್ ಮೇಕರ್ಸ್, ಸೋ ಮೆನಿ ಅರೇಬಿಕ್ ಫಿಲ್ಮ್ಸ್ ಆರ್ ಸೋ ವಂಡರ್ಫುಲ್. ಮತ್ತು ನಾನು ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಪವನ್ ಕುಮಾರ್ ಸರ್ ಅವರು ಲೂಸಿಯಾ, ರಂಗಿತರಂಗ, ಆಮೇಲೆ ರಿಷಬ್ ಶೆಟ್ಟಿ ಸರು, ಆ ಒಂದು ಲೋಕಲ್ ಕಲ್ಚರನ್ನು ಇಟ್ಕೊಂಡು ಅದರ ಮೇಲೆ ಒಂದು ಎಂಟರ್ಟೈನಿಂಗ್ ಸಿನಿಮಾವನ್ನು ತುಂಬ ಎಂಗೇಜಿಂಗ್ ಆಗಿ ಮಾಡೋದನ್ನು ಇವರೆಲ್ಲ ನಮಗೆ ಹೇಳ್ಕೊಟ್ಟಿದ್ದಾರೆ. ಸೊ ಹೋಪ್ಫುಲಿ ವಿಲ್. ಯಾಕೆ ನಾವು ಆಡಿಯನ್ಸ್ ಹೋಗ್ಕೊಳ್ಬೇಕು, ನೋಡಿದ್ರೆ ಏನು ಸಿಗುತ್ತೆ, ಮನರಂಜನೆ ಓಕೆ, ಅದ್ರ ಜೊತೆ ಏನಾದ್ರು ತಗೊಂಡು ಹೋಗ್ತೀರಾ? ಹಾಂ, ಒಂದು ಈ ಒಂದು ಮಾನಸಿಕ ಸಿಚುವೇಶನ್ಗಳನ್ನು ಹ್ಯಾಂಡಲ್ ಮಾಡೋ ಒಂದು ಸ್ಥೈರ್ಯವನ್ನು ಕೂಡ ಕೊಡುತ್ತೆ ಅಂತ ನಾವು ಅದನ್ನು ಯೋಚನೆ ಮಾಡಿಲ್ಲ. ಆಡಿಯನ್ಸ್ ನೋಡಿದ್ರೆ ಇಲ್ಲ ಮಾನಸಿಕವಾಗಿ ನಮ್ಮನ್ನು ತುಂಬ ಗಟ್ಟಿ ಮಾಡಿದೆ ಇದು ಸಿನಿಮಾ ಅಂತಲೂ ಹೇಳಿದ್ರು. ಅದು ಒಂದು ಪಾಯಿಂಟ್ ಅಡಿಷನಲ್. ಅದರ್ ದ್ಯಾನ್ ದ್ಯಾಟ್ ಇದನ್ನು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ಫೈನ್ ಟ್ಯೂನ್ ಮಾಡಿರೋದ್ರಿಂದ, ಸೊ ಥಿಯೇಟ್ರಲ್ಲಿ ನೋಡಿದ್ರೆ ಆ ಅನುಭವ, ನಮ್ಮ DTS ಇರ್ಬೋದು ಅಥವಾ ನಮ್ಮ ಸಿನಿ ಪ್ರೈಮ್ ಲೆನ್ಸಸ್ ನಾವು ಯೂಸ್ ಮಾಡಿರೋದಿರ್ಬೋದು, ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ಟ್ಯೂನ್ ಮಾಡಿರೋದ್ರಿಂದ ಅನುಭವ ಪಡ್ಕೋಬೋದು. ಎಷ್ಟು ಥಿಯೇಟರ್ ಎಲ್ಲೆಲ್ಲಿ ರಿಲೀಸ್ ಅದನ್ನು ಹೇಳ್ಬಿಡಿ ಸರ್. ಈಗ ಸದ್ಯಕ್ಕೆ ನಾವು ಲ್ಯಾಂಡ್ ಆ್ಯಂಡ್ ಎಕ್ಸ್ಪ್ಯಾಂಡ್ ಅಂತಂದರೆ ಇನಿಷಿಯಲ್ ಹೊಸಬರಾಗಿರೋದ್ರಿಂದ ತುಂಬ ದೊಡ್ಡ ಸ್ಕೇಲಲ್ಲಿ ರಿಲೀಸ್ ಮಾಡೋ ಶಕ್ತಿ ಇರಲ್ಲ, ಯಾಕಂದರೆ ನಿಮಗೆ ಗೊತ್ತು ಏನೇನು ಚಾಲೆಂಜಸ್ ಇರುತ್ತೆ ಅಂತ. ಇನಿಷಿಯಲಿ ಒಂದು 25ರಿಂದ 26 ಥಿಯೇಟ್ರ್ಗಳಲ್ಲಿ ಇರುತ್ತೆ. ಸೊ ಒಂದು ಬೆಂಗಳೂರು, ಶಿವಮೊಗ್ಗ, ಪುತ್ತೂರು, ಮತ್ತು ಮಂಗಳೂರು, ಕುಂದಾಪುರ, ಮೈಸೂರು, ಇನ್ನೂ ಕೆಲವೊಂದು ಪ್ಲ್ಯಾನಿಂಗ್ ನಡೀತಾ ಇದೆ. ಇನ್ನು ಹುಬ್ಳಿ, ಧಾರವಾಡ, ಇನ್ನೂ ಕೆಲವೊಂದು ಪ್ಲ್ಯಾನಿಂಗ್ ನಡೀತಾ ಇದೆ. ಸೊ ದಯವಿಟ್ಟು ಬಂದು ಸಿನಿಮಾವನ್ನು ಆ ಎಕ್ಸ್ಪೀರಿಯನ್ಸ್, ನಾವೀಗ ಶಿವಮೊಗ್ಗ ಮತ್ತು ಕುಂದಾಪುರದಲ್ಲಿ ನಾವು ಶೋ ತೋರಿಸಿದಾಗ ಅವ್ರು ಹೇಳಿದ್ದು ಒಂದೇ, ನಾವು ಥ್ಯಾಂಕ್ ಗಾಡ್ ಈ ಸಿನಿಮಾವನ್ನು ಥಿಯೇಟ್ರಲ್ಲಿ ನೋಡಿದ್ವಿ ಅಂತ. ಬಿಕಾಸ್ ಆ ಎಕ್ಸ್ಪೀರಿಯನ್ಸನ್ನು ತುಂಬ ಅವರು ಎಂಜಾಯ್ ಮಾಡಿದ್ರು. ವೆದರ್ ಇಟ್ ಈಸ್ ಕಾಮಿಡಿ, ವೆದರ್ ಇಟ್ ಈಸ್ ಆ ಪ್ರೆಸೆಂಟೇಷನ್ ಮತ್ತು ಸೌಂಡ್ ಸಿಸ್ಟಮ್. ಸೊ ದಯವಿಟ್ಟು ಬಂದು ಸಿನಿಮಾವನ್ನು ನೀವು ನಮ್ಮ ಟ್ರೈಲರ್ ಟೀಸರ್ ನೋಡಿ, ನಿಮ್ಗೆ ಇಷ್ಟ ಆದರೆ, ನಿಮ್ಗೆ ಇದು ನಿಮ್ಮ ಜಾನ್ರದ ಸಿನಿಮಾ ಅಂತ ಅನಿಸಿದ್ರೆ ದಯವಿಟ್ಟು ಬಂದು ಸಿನಿಮಾ ಥಿಯೇಟ್ರಲ್ಲಿ ನೋಡಿ. ಮತ್ತು ನಮಗೆ ವರ್ಡ್ ಆಫ್ ಮೌತೆ ಎನ್ಕರೇಜ್ಮೆಂಟು ಮತ್ತು ವರ್ಡ್ ಆಫ್ ಮೌತೆ ಇನ್ವೆಸ್ಟ್ಮೆಂಟ್. ಹಾಗಾಗಿ 4 ಜನಕ್ಕೆ ಹೇಳಿ ದಯವಿಟ್ಟು. ಅಂದರೆ ಶಿವಣ್ಣ ಅವರು ಅಂದರೆ ಸಮ್ ಪೋರ್ಷನ್ಸ್ ಮತ್ತು ಟ್ರೈಲರನ್ನು ನೋಡಿದ್ದಾರೆ, ತುಂಬ ಮೆಚ್ಕೊಂಡು ಅವರು ಕೂಡ ಬೈಟ್ ಕೊಟ್ಟಿದ್ದಾರೆ. ನಾಗತಿಲ ಚಂದ್ರಶೇಖರ್ ಸರ್ ಒಪ್ಕೊಂಡು ಬೈಟ್ ಕೊಟ್ಟಿದ್ದಾರೆ. ಮತ್ತು ಸೆಲೆಬ್ರಿಟಿ ಶೋ 28 ಅಂದರೆ ಒಂದು ಪ್ರೀಮಿಯರ್ ಶೋ ಮಾಡ್ತಾ ಇದ್ದೀವಿ. ಸಾಧ್ಯವಾದಷ್ಟು ನಮ್ಮ PRO ಕಾರ್ತಿಕ್ ಸುಧನ್ ಸರ್ ಸಾಧ್ಯವಾದಷ್ಟು ಜನರನ್ನು ರೀಚ್ ಔಟ್ ಮಾಡಿ ಇನ್ವೈಟ್ ಮಾಡೋ ಪ್ಲ್ಯಾನಲ್ಲಿದ್ದೀವಿ. ಥ್ಯಾಂಕ್ ಯು ಸೊ ಮಚ್.